ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ರೋಸ್ ಫ್ಲೇವರ್ ಕಪ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಕಪ್ ಕೇಕ್ಗೆ ನಾನು ಮೊಟ್ಟೆನೂ ಬಳಸ್ತಾ ಇಲ್ಲ ಹಾಗೂ ಓವನ್ನು ಬಳಸ್ತಾ ಇಲ್ಲ. ಅದಿಲ್ಲದೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಫ್ಲೇವರ್ ಕಪ್ ಕೇಕ್ನ ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ. ಈ ಫ್ಲೇವರ್ ಕಪ್ ಕೇಕ್ ಟೇಸ್ಟು ತುಂಬ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದರೆ ಈ ಫ್ಲೇವರ್ ಕಪ್ ಕೇಕ್ನ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ 1/4 ಕಪ್ ಬೆಣ್ಣೆ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆನೂ ಉಪಯೋಗಿಸ್ಕೋಬೋದು. ಹಾಗೆ ನಾನು ಇದಕ್ಕೆ 1/2 ಕಪ್ನಷ್ಟು ಸಕ್ಕರೆ ಪುಡಿ ಹಾಕೋತಾ ಇದ್ದೀನಿ. ಈಗ ಈ ವಿಸ್ಕರ್ನಿಂದ ಬೆಣ್ಣೆ ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಬೆಣ್ಣೆ ಮತ್ತು ಸಕ್ಕರೆ ಮಿಕ್ಸ್ ಆಗಿ ಕ್ರೀಮ್ ಥರ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಇದನ್ನು ಮಿಕ್ಸ್ ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ವಿಸ್ಕರನ್ನು ತೊಗೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋದಕ್ಕೆ. ನೋಡಿ ಈಗ ಇದು ಆಗಿದೆ. ಯಾವ ರೀತಿ ಆಗಿದೆ ಅಂತ ನೀವೇ ನೋಡಿ. ಕ್ರೀಮ್ ಥರ ಆಗಿದೆ. ಈಗ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಕಪ್ ಕೇಕ್ ಮಾಡೋದಕ್ಕೆ ಟೀ ಕಪ್ಸ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾವು ಎಣ್ಣೆನ ಹಚ್ಕೊಳ್ಳೋಣ. ನೀವು ಬೇಕಾದರೆ ಸ್ಟೀಲ್ ಕಪ್ಸು ಅಥವಾ ಸ್ಟೀಲ್ ಗ್ಲಾಸ್ನು ಇಲ್ಲಿ ನೀವು ಉಪಯೋಗಿಸ್ಕೋಬೋದು. ನಾನಿಲ್ಲಿ ಟೀ ಕಪ್ಸ್ನ ತೊಗೊಂಡಿದ್ದೀನಿ. ಹಾಗೆ ನಾನು ಸ್ಟೀಲ್ ಗ್ಲಾಸ್ನು ತೊಗೊಂಡಿದ್ದೀನಿ. ಅದರೊಳಗೆ ಈ ಕಪ್ ಕೇಕ್ಸ್ದು ಪೇಪರ್ ಕಪ್ಸ್ ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಅದಕ್ಕೂ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈಗ ಹಚ್ಕೊಂಡಿದ್ದಾಗಿದೆ. ಇವನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಬೆಣ್ಣೆ ಮತ್ತು ಸಕ್ಕರೆ ಮಿಶ್ರಣ ಇದೆಯಲ್ಲ ಅದಕ್ಕೆ ಒಂದು 1/4 ಕಪ್ನಷ್ಟು ನಾನು ಮೊಸರು ಹಾಕೋತಾ ಇದ್ದೀನಿ. ಈಗ ನಾವು ವಿಸ್ಕರ್ನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಮಿಕ್ಸ್ ಮಾಡೋದೇನು ಬೇಡ. ಈಗ ಇದು ಕಲಸಿದ್ದಾಗಿದೆ. ಈಗ ಇದರ ಮೇಲೆ ನಾನು ಸಾರಣಿಗೆನ ಇಟ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೋಬೋದು. ಈಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರನ್ನು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ನಾನು ಇದಕ್ಕೆ 1 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಚಿಟಿಕೆಯಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಯಾಕೆಂದರೆ ನಾವು ಉಪಯೋಗಿಸಿರೋಂಥ ಬೆಣ್ಣೆ ಅನ್ಸಾಲ್ಟೆಡ್, ಅದಕ್ಕೆ. ನೀವೇನಾದರೂ ಸಾಲ್ಟೆಡ್ ಬಟರ್ನ ಉಪಯೋಗಿಸ್ತಾ ಇದ್ದರೆ ನೀವು ಇದನ್ನು ಸ್ಕಿಪ್ ಮಾಡಿ. ಈಗ ನಾವು ಇದನ್ನು ಚೆನ್ನಾಗಿ ಕಲಸುತ್ತಾ ನಾವು ಜರಡಿ ಹಿಡಿದುಕೊಳ್ಳೋಣ. ನೋಡಿ ಈಗ ಜರಡಿ ಹಿಡಿದಿದ್ದಾಗಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗೋಣ. ಇದನ್ನು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಮಿಕ್ಸ್ ಮಾಡಬೇಕು. ಒಂದೇ ಡೈರೆಕ್ಷನ್ನಲ್ಲಿ ನಾವು ಇದನ್ನು ಕಲಿಸ್ತಾ ಹೋಗಬೇಕು. ನೋಡಿ ಈಗ ಕಲಸಿದ್ದಾಗಿದೆ. ಈಗ ನಾವಿದಕ್ಕೆ ಈಗ ಹಾಲು ಹಾಕ್ಕೋಬೇಕು. ಸೊ ನಾನಿಲ್ಲಿ ಒಂದು 1/3 ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ. ಆದರೆ ಒಮ್ಮೆಲೆ ಹಾಕ್ತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಇದ್ದೀನಿ. ಇಲ್ಲಿ ನಾವು ಕೇಕ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೋತಾ ನಾವು ಹಾಲು ಹಾಕ್ತಾ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಲನ್ನೇ ಹಾಕ್ತಾ ಕಲಿಸ್ಕೋತಾ ಹೋಗ್ತೀನಿ. ನೋಡಿ ಈಗ ನಾನು ಮಿಕ್ಕಿರೋ ಹಾಲನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಕಿ ಈಗ ಕಲಿಸ್ತಾ ಇದ್ದೀನಿ. ಇದನ್ನು ನಾವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲೇ ಕಲಿಸ್ಬೇಕು. ಸೊ ನಾನಿಲ್ಲಿ ವಿಸ್ಕರ್ನ ತಗೋತೀನಿ ಕಲಿಸೋದಕ್ಕೆ. ಅದರಿಂದ ನಾವು ಗಂಟಿಲ್ಲದ ಹಾಗೆ ಕಲಿಸ್ಕೋಬೋದು ಅಂತ ಅಷ್ಟೇ. ನೀವು ಬೇಕಾದರೆ ಸ್ಪ್ಯಾಚುಲಾನು ಉಪಯೋಗಿಸ್ಕೋಬೋದು.
ಗಂಟಿರಲಾರ್ದ ಹಾಗೆಯೇ ಕಲಿಸ್ಕೊತಾ ಹೋಗಬೇಕು. ನೋಡಿ ಈಗ ಇದೆಲ್ಲ ಕಲಸಿದ್ದಾಗಿದೆ ಈಗೆಲ್ಲ. ಸೊ ಬ್ಯಾಟರ್ ರೆಡಿ ಆಗಿದೆ ಈಗ ನಾವಿದಕ್ಕೆ 1 ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಅರ್ಧ ಚಮಚ ರೋಸ್ ಎಸೆನ್ಸ್ ಅಥವಾ ರೋಸ್ ವಾಟರ್ ಅಂತ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಈಗ ನಾನಿಲ್ಲಿ ಪಿಂಕ್ ಫುಡ್ ಕಲರ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಚಮಚ. ಇದು ಆಪ್ಷನಲ್ಲು. ಈಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ ಚೆನ್ನಾಗಿ ಕಲಿಸ್ತಾ ಹೋಗೋಣ. ನೋಡಿ ಈಗೆಲ್ಲ ಕಲಸಿದಾಗಿದೆ. ಈಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಸೊ ಈಗ ಇದು ಕಲಸಿದಾಗಿದೆ. ಈಗ ನಾವು ಇದಕ್ಕೆ ಟೂಟಿ ಫ್ರೂಟಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಟೂಟಿ ಫ್ರೂಟಿ ಹಾಕ್ಕೋತಾ ಇದ್ದೀನಿ. ಸೊ ಈಗ ಹಾಕ್ಕೊಂಡಿದ್ದಾಗಿದೆ. ಈಗ ಇದನ್ನು ಕಲಿಸ್ಕೊಳ್ಳೋಣ. ಈಗ 1 ರೌಂಡ್ ಕಲಿಸಿದ್ರೆ ಸಾಕು. ನೋಡಿ ಈಗ ಎಲ್ಲ ಕಲಸಿದ್ದಾಗಿದೆ, ನೀಟಾಗಿ ಕಲಸಿದ್ದಾಗಿದೆ. ಸೊ ಈಗ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಕಲಿಸ್ತಾ ಹೋಗಬೇಕು. ಈ ಪ್ರೊಸೆಸ್ನ ನಾವು ಬೇಗ ಬೇಗ ಮಾಡಬೇಕು. ನೋಡಿ ಕಲಸಿದ್ದಾಗಿದೆ. ಈಗ ನಾವು ಈ ಬ್ಯಾಟರ್ನ ಟೀ ಕಪ್ಸ್ಗೆ ಹಾಕೋತಾ ಹೋಗೋಣ. ಒಂದು 3/4 ಹಾಕಿದರೆ ಸಾಕು. ನೋಡಿ ಎಲ್ಲದಕ್ಕೂ ಹಾಕಿದ್ದಾಗಿದೆ. ಈಗ ಹಾಕಿದ ಮೇಲೆ ನಾವು ಕಪ್ಸ್ನ ಟ್ಯಾಪ್ ಮಾಡ್ಕೋಬೇಕು. ಅಂದರೆ ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದು ಹೋಗಲಿ ಅಂತ ಅಷ್ಟೇ. ಸೊ ಎಲ್ಲನೂ ಒಂದು 2ರಿಂದ 3 ಸತಿ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡ್ಕೊಂಡಿದ್ದಾಗಿದೆ. ಇದಾದಮೇಲೆ ಇದಕ್ಕೆ ನಾನು ಮೇಲ್ಗಡೆ ಟೂಟಿ ಫ್ರೂಟಿನ ಹಾಕೋತಾ ಇದ್ದೀನಿ. ಇದಾಗಿದೆ ಎಲ್ಲ. ಈಗ ನಾನು ಮುಂಚೆನೇ ಇಲ್ಲಿ ಕಡಾಯನ್ನು ಒಂದು ಸಣ್ಣ ಉರಿಯಲ್ಲಿ 10 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಉಪ್ಪು ಹಾಕಿದ್ದೀನಿ. ಅದರ ಮೇಲೆ ಸ್ಟ್ಯಾಂಡ್ ಇಟ್ಟು ಒಂದು ಅಲ್ಯೂಮಿನಿಯಂ ಪ್ಲೇಟ್ ಇಟ್ಟಿದ್ದೀನಿ. ಈಗ ಇದರ ಮೇಲ್ಗಡೆ ನಾನು ಅವನ್ನೆಲ್ಲ ಒಂದೊಂದಾಗೆ ಇಟ್ಕೋತಾ ಹೋಗ್ತಾ ಇದ್ದೀನಿ. ಈಗೆಲ್ಲ ಕಪ್ಸ್ನು ಇಟ್ಕೊಂಡಿದ್ದೀನಿ. ಈಗ ಇದರ ಮೇಲೆ ಮುಚ್ಚಿ ನಾವೊಂದು 35ರಿಂದ 40 ನಿಮಿಷ ಸಣ್ಣ ಉರಿಯಲ್ಲಿ ಬೇಕ್ ಮಾಡ್ಕೋಬೇಕು. ಈಗ 40 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ. ಈಗ ನಾನು ಒಂದು ಟೂತ್ಪಿಕ್ನಿಂದ ಅದರ ಮಧ್ಯದಲ್ಲಿ ಚುಚ್ಚಿ ನೋಡ್ತಾ ಇದ್ದೀನಿ. ಸೊ ಇದು ಕ್ಲೀನಾಗಿ ಬಂದಿದೆ ಅಂದರೆ ಅದು ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಅಥವಾ ಅದಕ್ಕೇನಾದರೂ ಅದು ಹಸಿ ಅನಿಸಿದರೆ ನೀವು ಇನ್ನೊಂದು 5 ನಿಮಿಷ ಅದನ್ನು ಚೆನ್ನಾಗಿ ಬೇಟ್ ಮಾಡ್ಕೊಳ್ಳಿ. ಈಗ ಹೊರಗಡೆ ತೆಗೆದಿಟ್ಟಿದ್ದೀನಿ. ಈಗ ಅದನ್ನು ತಣ್ಣಗಾಗಿಸಿ ಆಮೇಲೆ ಅದನ್ನು ಓಪನ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ನ್ಯೂ ಇಯರ್ ಏನು ಬರ್ತಾ ಇದೆಯಲ್ವಾ, ಈ ಬಾರಿ ನ್ಯೂ ಇಯರ್ಗೆ ಈ ಫ್ಲೇವರ್ ಕಪ್ ಕೇಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹಾಗೆ ಬೆಣ್ಣೆ ಹಾಕಿದ್ರಿಂದ ತುಂಬ ಸಾಫ್ಟಾಗಿ ಬಂದಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾದ ಫ್ಲೇವರ್ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ವೀಕ್ಷಕರೇ, ನಾನು ಇದಕ್ಕೆ ಮೊಟ್ಟೆನೂ ಉಪಯೋಗಿಸಿಲ್ಲ ಹಾಗೂ ಓವನ್ನಲ್ಲೂ ಮಾಡಿಲ್ಲ. ಅಂದರೂ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ, ಹಾಗೂ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಹತ್ತಿ ಇರುತ್ತಲ್ಲ ಅದರ ಥರ ಆಗಿದೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ. ನೋಡಿ ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಧನ್ಯವಾದಗಳು.